ಹಾರಿ ಹೋಗ್ತಾ ಇರೋ ಸಮಯಕ್ಕೆ ಜಾರಿ ಬೀಳ್ತಾ ಇರೋ ಹೃದಯಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ನಿನ್ನ ಕಣ್ಗಳಲ್ಲಿ ನನ್ನನ್ನು ಬಂದಿಯಾಗಿ ಇಟ್ಕೊಂಡ್ಬಿಟ್ಟಿದ್ಯಾ. ಈ ಕಣ್ಗಳ ಅಂದ ನೋಡ್ತಾ ಇದ್ರೆ ವರ್ಷಗಳು ನಿಮಿಷಗಳು ಕ್ಷಣಗಳಂತೆ ಕಳೆದು ಹೋಗ್ತಿದ್ದೇನೋ ಅಂತ ಅನ್ನಿಸ್ತಾ ಇದೆ. ನಿನ್ನ ಕಣ್ಣಿನ ಆಳ ನನ್ನ ಅಂತರಾಳದೊಳಗಿಳಿದು ತೇಲಾಡಿ ತಮಾಷೆ ನೋಡ್ತಾ ಇದೆ ಅನ್ನಿಸ್ತಾ ಇದೆ. ಬ್ರೋ ಏನ್ ಬ್ರೋ ಎಣ್ಣೆ ಹೊಡೆದಿದ್ಯಾ? ವಾಲಾಡಿ ತೇಲಾಡಿ ಅಂತೆಲ್ಲ ಮಾತಾಡ್ತಾ ಇದ್ಯಾ? ನೀನೇನೋ ವರ್ಕಿಂಗ್ ಮಾಡ್ತಿದ್ದೆ ಅನ್ಕೊಂಡ್ರೆ ಈ ಕಣ್ಣು ಒಳಗಡೆ ಮುಳುಗೋಗಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ಯಾ? ಬರೀ ಲೋಗೋ ಬ್ರೋ, ನೀನು ಯಾಕೋ ಇದಕ್ಕೆ ಜಾಸ್ತಿ ಬಿಲ್ಡಪ್ ಕೊಡ್ತಿದ್ಯಾ ಅಂತ ಅನಿಸ್ತಾ ಇದೆ. ಪ್ರೀತು, ಈ ಜೀವಂತ ಕಲೆಗೆ ಬಿಲ್ಡಪ್ ಕೊಡ್ಬೇಕಾ? ಇದಕ್ಕೆ ಬೆಳೆಯೋ ಶಕ್ತಿ ಇದೆ, ಮನಸ್ಸಿಗೆ ಒಲಿಯೋ ಶಕ್ತಿನೂ ಇದೆ. ಈ ಕಣ್ಣುಗಳು ರೆಪ್ಪೆ ಮಿಟಿಸ್ದೆ ನನಗೆ ವಿಶೇಷವಾದ ವಿಷಯಗಳನ್ನ ಹೇಳ್ತಾ ಇದೆ. ಇಮಿಡಿಯೇಟ್ ಆಗಿ ಡಾಕ್ಟರ್ ತಗೊಂಡೆ ಬಾ ಬ್ರೋ, ಸೀರಿಯಸ್ ಆಗೋಗಿದೆ. ಯಾಕೆ ಪ್ರೀತು? ಯಾರಿಗೆ ಸೀರಿಯಸ್ಸು? ನಿಂಗೆ ಸೀರಿಯಸ್ಸು? ನಿಂಗೆ ಜ್ವರ ಬಂದಿದೆ? ನನಗೆ ಜ್ವರ ಇಲ್ವಲ್ಲ ಬ್ರೋ. ನಿನಗೆ ಬಂದಿರೋ ಜ್ವರ ಮೈ ಬುಡ್ ನೋಡ್ಕೊಂಡ್ರೆ ಗೊತ್ತಾಗಲ್ಲ, ಮನ್ಸ್ಬಿಟ್ಟು ನೋಡ್ಕೊಂಡ್ರೆ ಗೊತ್ತಾಗೋದು. ಇದಕ್ಕೆ ಪ್ರೇಮ ಜ್ವರ ಅಂತ ಹೇಳ್ತಾರೆ. ಇದಕ್ಕೆ ಯಾವುದೇ ರೀತಿಯ ಮದ್ದಿಲ್ಲ. ಆದ್ರೆ ಯಾಕೋ ನೀನು ನೋಡ್ತಾ ಇದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲೇಬೇಕು ಅಂತ ಅನಿಸ್ತಾ ಇದೆ. ಈ ಕಣ್ಣುಗಳ ಆಕರ್ಷಣೆಗೆ ನಾನು ಬಲಿಯಾಗಿರೋದೇ ನಿಜ. ಆದ್ರೆ ನಾನು ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ಸುತ್ತೆ. ಬ್ರೋ, ಈ ಹರೀಶ್ ಡಿಸೈನ್ ಮಾಡ್ಕೊಟ್ರೋ ಲೋಗೋ ಮೇಲೆ ನಿನ್ಗೆ ಪ್ಯಾರ್, ಇಷ್ಕ್, ಮೊಹಬ್ಬತ್, ಕಾದಲ್, ಪ್ರೇಮಂ ಎಲ್ಲ ಆಗೋಗಿದೆ. ಇದು ಹರೀಶ್ ಕಲ್ಪಿಸ್ಕೊಂಡು ಮಾಡಿರೋ ಕಣ್ಣುಗಳಲ್ಲ, ಜೀವಂತವಾಗಿ ಕ್ಯಾಪ್ಚರ್ ಮಾಡಿರೋದು. ಓ ಅಪ್ಪಡಿಯಾ? ಇದು ಮ್ಯಾಟ್ರು. ಅದಕ್ಕೆ ಇದು ಸರ್ರಂತ ಮೈಂಡ್ಗೆ ಅಲ್ಲ ಹಾರ್ಟಿಗೆ ಹೋಗ್ಬಿಟ್ಟಿದೆ. ಜೆಂಟ್ಸ್ ಪ್ರಾಬ್ಲಮ್ ಜೆಂಟ್ಸ್ಗೆ ಗೊತ್ತಾಗೋದು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕುಚ್ ಹೋತಾ ದಿಲ್ ತೋ ಪಾಗಲ್ ಹೈ. ಏನೋ ಗೊತ್ತಿಲ್ಲ, ಈ ಪ್ರಾಬ್ಲಮಲ್ಲೇ ತೇಲಾಡ್ಕೊಂಡಿರೋಣ ಅನ್ನಿಸ್ತಾ ಇದೆ. ಬ್ರೋ, ಈ ಪ್ರಾಬ್ಲಮ್ ಸೈಡ್ಗಿಡು. ಮೊನ್ನೆ ನವಗ್ರಹ ಪೂಜೆ ಆಯ್ತಂತಲ್ಲ, ಅವಾಗೇನು ಆಯ್ತಂತೆ? ಏನು ಸಮಾಚಾರ? ನಿನ್ಗೆ ಹೇಳಿದ್ದು? ಚಿಕ್ಕಮ್ಮ ಹೇಳಿದ್ದು. ಪಾರ್ವತಿ ಮೇಲೆ ಅಮ್ಮ ಕೋಪ ಮಾಡ್ಕೊಂಡ್ರಂತೆ. ಪಾಪ ಪಾರ್ವತಿ. ವಿಚಿತ್ರ ಬ್ರೋ, ಇದು ನನಗೆ ಅರ್ಥ ಆಗಲ್ವೋ ಅಥವಾ ನನ್ನ ಬುದ್ಧಿ ಮಟ್ಟಕ್ಕೆ ರೀಚ್ ಆಗಲ್ವೋ ಗೊತ್ತಾಗ್ತಾ ಇಲ್ಲ. ಮಾಮು ಪಾರ್ವತಿ ಮದುವೆನ ಧೂಮ್ ಧಾಮ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಆದ್ರೂ ಚಿಕ್ಕ ಚಿಕ್ಕ ವಿಷಯಕ್ಕೆ ಹಾಕೊಂಡು ರುಬ್ತಾ ಇರ್ತಾರೆ. ಕೆಮಿಸ್ಟ್ರಿಗಿಂತ ದೊಡ್ಡ ಮಿಸ್ಟ್ರಿ ಆಗೋಗಿದೆ ಬ್ರೋ ಇದು. ಪ್ರೀತು, ಅಮ್ಮಂಗೆ ಯಾವ ಸಮಯದಲ್ಲಿ ಹೇಗೆ ನಡ್ಕೊಬೇಕು, ಯಾವ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತು. ಅವ್ರ ಅನುಭವನ ನಾವು ಕ್ವಶನ್ ಮಾಡಬಾರ್ದು. ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ಥರ ಸಿಚುವೇಶನ್ ಮತ್ತೆ ಬರದೇ ಇರೋ ಥರ ನೋಡ್ಕೋಬೇಕು ಅಷ್ಟೇ. ಹೌದಾ? ಹಂಗಂತೀಯ? ಯೋ, ಯಾಕೆ ಪ್ರೀತು, ಏನಾಯ್ತು? ಪ್ರೆಷರ್ ಬ್ರೋ, ಪ್ರೆಷರು. ಇಂಥ ಕಾಂಪ್ಲಿಕೇಟೆಡ್ ವಿಷಯಗಳನ್ನ ರಾತ್ರಿ ಮಾತಾಡಿದ್ರೆ ಪ್ರೆಷರ್ ಜಾಸ್ತಿ ಆಗುತ್ತಂತೆ. ಪ್ರೆಷರ್ನ ಕಮ್ಮಿ ಮಾಡೋಂಥ ಟಾನಿಕ್ ಮನೇಲಿ ಬರೀ ಖಾಲಿ ಆಗೋಗಿದೆ. ನಾನು ಮಲ್ಕೊಳ್ತೀನಿ ಬ್ರೋ. ನೀನು ಈ ಕಣ್ಣಿನ ಸಮುದ್ರದಲ್ಲಿ ಪಯಣಿಗನಾಗಿ ನಿನ್ನ ಪಯಣವನ್ನು ಮುಂದುವರಿಸು. ಯಾರೇ ಬಂದರೂ ಅತ್ತಿತ್ತ ನೋಡದೆ ನಿನ್ನ ಯೋಚನಾ ಲಹರಿಯು ಅಳಿತಪ್ಪದೆ ತೇಲಾಡಿ ಓಡಾಡಿ ಜಿಗಿದಾಡಿ ಬಿಡುತ್ತೆ. ಅಯ್ಯೋ, ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡ್ತಾ ಇದ್ದೀನಿ ಬ್ರೋ. ಯಾಕೋ ಹುಷಾರು ತಪ್ಪದಂಗೆ ಅನ್ನಿಸ್ತಾ ಇದೆ. ನಾನು ಹೋಗಿ ಮಲ್ಕೊಳ್ತೀನಿ. ಶುಭರಾತ್ರಿ. ಅಯ್ಯೋ, ಗುಡ್ ನೈಟ್. ಗುಡ್ ನೈಟ್ ಪ್ರೀತು. ಹಾಂ, ಗುಡ್ ನೈಟ್. ನನ್ನ ಮಗನ ಸರಿಸಮನಾಗಿ ಕೂತ್ಕೊಂಡು ಪೂಜೆ ಮಾಡ್ತೀಯ. ಎಷ್ಟೇ ಹೋಗರು ನಿನಗೆ ನಿನ್ನ ಯೋಗ್ಯತೆ ಏನು ಅನ್ನೋದನ್ನ ಮರೆತು ನನ್ನ ಮಗ ಆದಿ ಜೊತೆಗೆ ಪೂಜೆ ಕೂತ್ಕೊಂಡ್ಯಾ? ಒಂದು ಕ್ಷಣ ನಿನ್ ಕಣ್ಮುಂದೆ ಕಾಣಿಸ್ಕೋಬಾರ್ದು. ಹೊರಟೋಗೋ. ಪಾರ್ವತಿ, ಪಾರ್ವತಿ. ಜಯಕ್ಕ, ಬೇಗ ರೆಡಿಯಾಗು, ಹೊರಗಡೆ ಹೋಗಿ ಬರೋಣ. ಎಲ್ಲಿಗೆ? ಶಾಪಿಂಗ್ಗೆ ಪಾರ್ವತಿ. ಅಖಿಲಮ್ಮ ಅವರು ನಿನ್ನ ನಿಶ್ಚಿತಾರ್ಥಕ್ಕೆ ಒಡವೆಗಳನ್ನ, ಸೀರೆಗಳನ್ನ ಶಾಪಿಂಗ್ ಮಾಡ್ಕೊಂಡು ಬರಕ್ಕೆ ಹೇಳಿದ್ದಾರೆ. ಬೇಗ ರೆಡಿಯಾಗು. ಅದೆಲ್ಲ ಬೇಡ ಅಕ್ಕ. ಯಾಕೆ ಪಾರ್ವತಿ, ಏನಾಯ್ತು? ಅಕ್ಕ,
ನಾವು ಯಾವತ್ತೂ ನಮ್ಮ ಯೋಗ್ಯತೆಗೆ ಮೀರಿದ್ದನ್ನ ಆಸೆ ಪಡಬಾರ್ದು. ಓ, ನೀನು ನಿನ್ನೆ ದೇವಸ್ಥಾನದಲ್ಲಿ ನಡೆದ ಘಟನೆ ನಾ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿ ಮಾತಾಡ್ತಾ ಇದೀಯಾ? ಹಾಗೇನಿಲ್ಲ ಅಕ್ಕ, ನಾನು ಅಳತೆಗೂ ಮೀರಿ ಹೋಗದೆ ಇರೋದು ನನ್ನ ಭವಿಷ್ಯಕ್ಕೆ ಒಳ್ಳೇದು ಅಂತ ಅನ್ನಿಸ್ತು. ನಮ್ಮ ಯೋಗ್ಯತೆಗೂ ಮೀರಿದ್ದನ್ನು ಕೊಡ್ಸೋದು ಅಖಿಲಮ್ಮವ್ರ ದೊಡ್ಡತನ. ಹಾಗಂತ ನಮ್ಮ ಯೋಗ್ಯತೆನ ಮರೆತು ಅದನ್ನು ನಾವು ತಗೊಂಡ್ರೆ ಅದು ನಮ್ಮ ಸಣ್ಣತನ ಆಗುತ್ತೆ. ಏನು ಪಾರ್ವತಿ ನೀನು ದೊಡ್ಡತನ ಸಣ್ಣತನ ಅಂತ ಏನೇನೋ ಮಾತಾಡ್ತಾ ಇದೀಯಾ? ಅಕ್ಕ, ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ನಾನು ಬರಲ್ಲ. ಹಾಗೆ ನಾನು ಬರಲ್ಲ ಅಂದೆ ಅಂತ ಅಖಿಲಮ್ಮವ್ರಿಗೆ ಹೇಳಬೇಡಿ. ನೀವೇನಾದರೂ ಕಾರಣ ಹೇಳಿ ಸಂಭಾಳಿಸಿ. ಪಾರ್ವತಿ, ದೊಡ್ಡಯಜಮಾನ್ರೆ, ನೀವು ಯಾವಾಗ ಬಂದ್ರಿ? ನಾನು ಅವಾಗಲೇ ಬಂದೆ ಪಾರ್ವತಿ. ನೀವು ಇಷ್ಟೊತ್ತು ಮಾತಾಡಿದ್ನ ನಾನು ಕೇಳಿಸ್ಕೊಂಡೆ. ನಿನ್ನೆ ನಿನ್ನನ್ನು ಅಮ್ಮ ದೇವಸ್ಥಾನದಲ್ಲಿ ಬೈದದ್ದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇವಾಗ ಶಾಪಿಂಗ್ ಹೋಗೋಕ್ಕೆ ಹಿಂದೂ ಮುಂದೆ ನೋಡ್ತಾ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ದೊಡ್ಡಯಜಮಾನ್ರೆ, ನನ್ನ ಮನಸ್ಸಲ್ಲಂತ ಯೋಚನೆಗಳೇ ಸುಳಿದಿಲ್ಲ. ಅಖಿಲಮ್ಮವ್ರು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಯಾವುದೇ ವಿಷಯ ಆದರೂ ಅವ್ರು ಎಲ್ಲ ರೀತಿ ಯೋಚನೆ ಮಾಡಿ ಅಳೆದು ತೂಗಿ ಮಾತಾಡ್ತಾರೆ. ಅದಕ್ಕೆ ಅವ್ರ ಮಾತಿಗೊಂದು ತೂಕ ಇರುತ್ತೆ. ಚಿಕ್ಕ ಯಜಮಾನ್ರು ನಿಶ್ಚಿತಾರ್ಥದ ಸಮಯದಲ್ಲಿ ನನ್ನ ಅವರ ಫೋಟೋ ಬಂದ ಕಾರಣ ದೊಡ್ಡ ಅನಾಹುತನೇ ನಡೀತು. ಅಷ್ಟು ಅದ್ಧೂರಿಯಾಗಿ ನಡಿಬೇಕಾಗಿದ್ದ ನಿಶ್ಚಿತಾರ್ಥ ಮುರಿದು ಬಿತ್ತು. ಅದರಿಂದ ಅರಸನಕೋಟೆ ಘನತೆಗೆ ಪೆಟ್ಟು ಬಿತ್ತು. ಆ ಅವಮಾನ ಮಾಸಕ್ಕೂ ಮುಂಚೆನೆ ದೇವಸ್ಥಾನದಲ್ಲಿ ತಿಳಿದೇನೋ ಮತ್ತೆ ಅಂತ ಸಂದರ್ಭ ಸೃಷ್ಟಿಯಾಯಿತು. ಅಕಸ್ಮಾತ್ ಫೋಟೋ ತೆಗೆದು ಟಿವಿಲಿ ಹಾಕಿ ನ್ಯೂಸ್ ಮಾಡಿದ್ರೆ ಮತ್ತೆ ಮನೆತನದ ಮರ್ಯಾದೆ ಹಾಳಾಗುತ್ತಲ್ಲ ಅನ್ನೋ ಭಯಕ್ಕೆ ಅಖಿಲಮ್ಮವ್ರು ಆ ರೀತಿ ಮಾತಾಡಿದ್ರು. ಅವ್ರು ಮಾಡಿದ್ ಸರಿಯಾಗೇ ಇದೆ ದೊಡ್ಡಯಜಮಾನ್ರೆ. ಇಷ್ಟಕ್ಕೂ ಅವ್ರು ಹೇಳಿದ್ದೇನು, ನೀವು ಪೂಜೆ ಮಾಡಿದ್ಮೇಲೆ ನನ್ನ ಕೈಯಲ್ಲಿ ಪೂಜೆ ಮಾಡಿಸ್ಬೋದಾಗಿತ್ತು ಅಂತ ತಾನೇ. ನಾನು ಅರ್ಚಕ್ರ ಮಾತು ಕೇಳಿಕೊಂಡು ನಿಮ್ಮ ಸರಿ ಸಮಾನವಾಗಿ ಕೂತೆ. ಅದೇ ನಾನು ಮಾಡಿದ ತಪ್ಪು. ನನ್ನ ನೀತಿ ಮಿತಿ ಮರಿದೇ ಇದ್ದಿದ್ರೆ ಅಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೀನು ಅಮ್ಮನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಪಾರ್ವತಿ. ಆ್ಯಕ್ಚುಲಿ ನಾನೇ ನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ದೊಡ್ಡಯಜಮಾನ್ರೆ, ಏನು ನಿಮ್ಮ ಮಾತಿನ ಅರ್ಥ? ನಿನ್ನೆ ದೇವಸ್ಥಾನದಲ್ಲಿ ಅಮ್ಮ ನಿನ್ನ ಜೊತೆ ನಡ್ಕೊಂಡಿದ್ದ ರೀತಿಗೆ ನೀನು ಬೇಜಾರಾಗಿರ್ತೀಯ ಅಂದ್ಕೊಂಡಿದ್ದೆ. ಅದಕ್ಕೆ ನಿನಗೆ ಸಮಾಧಾನ ಮಾಡೋಣ ಅಂತ ಬಂದಿದ್ದೆ. ಅದು ಅಲ್ಲದೆ ಇವಾಗ ನಾ ಇಲ್ಲಿ ಬಂದು ನಿಂತು ನೋಡಿದಾಗ ನೀನು ಜಯ ಜೊತೆ ಶಾಪಿಂಗ್ ಹೋಗದೆ ಇರೋಕ್ಕೂ ಅದೇ ಕಾರಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇವಾಗ ನನಗೆ ಗೊತ್ತಾಯಿತು ನನ್ನ ತಪ್ಪು ಅಂತ. ಪಾರ್ವತಿ, ಕೆಲವೊಂದು ಸತಿ ಅಮ್ಮ ಆಡೋ ಮಾತು ನಡ್ಕೊಳ್ಳೋ ರೀತಿ ಹಾರ್ಷ್ ಅನ್ನಿಸ್ಬೋದು.